ಅಧಿಕ ಹಾಲು ಕೊಡುವ ಕರ್ನಾಟಕ ಮೂಲದ ರಾಸು ತಳಿಗಳಲ್ಲಿ ಅಗ್ರಸ್ಥಾನದಲ್ಲಿರುವ ತಳಿ ದೇವಣಿ. ಇದನ್ನು ಸುರ್ತಿ, ದೊಂಗರಪಟ್ಟಿ, ಡೋಂಗ್ರಿ, ದೇವನಿ ಮತ್ತು ಇಂಗ್ಲಿಷ್ನಲ್ಲಿ ದಿಯೋನಿ ಅಂತಲೂ ಕರೆಯುತ್ತಾರೆ. NBAGR ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ನಲ್ಲಿ ಇವುಗಳ ಮೂಲ ಮಹಾರಾಷ್ಟ್ರ ಮತ್ತು ಕರ್ನಾಟಕವೆಂದು ನಮೂದಿಸಲಾಗಿದೆ. ಮತ್ತೆ ಕೆಲ ಆಕರಗಳು ಇವುಗಳ ಮೂಲ ಮಹಾರಾಷ್ಟ್ರದ ಮರಾಠವಾಡ ಪ್ರಾಂತ್ಯವೆಂದು ಮತ್ತು ಅವುಗಳ ಈ ಹೆಸರು ಲಾತೂರು ಜಿಲ್ಲೆಯ ದೇವಣಿಯಿಂದ ಬಂದಿದೆ ಎಂದು ತಿಳಿಸುತ್ತವೆ. ದೇವಣಿಗಳು ಹೆಚ್ಚಾಗಿ ಮಹಾರಾಷ್ಟ್ರದ ಮರಾಠವಾಡ ಪ್ರಾಂತ್ಯದ ಲಾತೂರ್, ನಾಂದೇಡ್, ಉಸ್ಮಾನಾಬಾದ್ ಜಿಲ್ಲೆಗಳಲ್ಲಿ ಹಾಗೂ ಕರ್ನಾಟಕದ ಬೀದರ್ ಜಿಲ್ಲೆಯ ಬೀದರ್, ಬಸವಕಲ್ಯಾಣ, ಬಾಲ್ಕಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇದೊಂದು ದ್ವಿಉದ್ದೇಶದ ತಳಿಯಾಗಿದ್ದು ಹಾಲು ಮತ್ತು ಉಳುಮೆ ಉದ್ದೇಶಕ್ಕಾಗಿ ಗಿರ್, ಡಾಂಗಿ ಮತ್ತು ಸ್ಥಳೀಯ ದನಗಳ ಸಂಕರಣದಿಂದ ಈ ತಳಿಯನ್ನು ರೂಪಿಸಲಾಗಿದೆ. ದೈಹಿಕ ಚಹರೆ. ಇದೊಂದು ಮಧ್ಯಮ ಗಾತ್ರದ ತಳಿಯಾಗಿದ್ದು ಗಂಡು 135ರಿಂದ 140 ಸೆಂಟಿಮೀಟರ್ ಎತ್ತರವಾಗಿದ್ದರೆ ಹೆಣ್ಣು 122 ಸೆಂಟಿಮೀಟರ್ ಎತ್ತರ ಹೊಂದಿರುತ್ತದೆ. ಇನ್ನು ತೂಕದ ವಿಚಾರಕ್ಕೆ ಬಂದರೆ ಗಂಡು 590 kg ಹೊಂದಿದ್ದರೆ ಹೆಣ್ಣು 295 kg ತೂಗುತ್ತದೆ. ಹುಬ್ಬು ಅಣೆ, ಹೊರಬಾಗಿದ ಕೋಡು, ಮೊಂಡಾದ ಕೋಡಿನ ತುದಿ, ಅಗಲವಾದ ಉದ್ದ ಕಿವಿ, ಜೋಲಾದ ಮೃದು ಚರ್ಮ ಇವುಗಳ ವಿಶೇಷತೆ. ಇವು ಬಹುತೇಕವಾಗಿ ಬಿಳಿ ಮೈಬಣ್ಣ ಹೊಂದಿರುತ್ತವೆ. ದೇಹದ ಬಣ್ಣವನ್ನು ಆಧರಿಸಿ ಇದರಲ್ಲಿ 3 ಉಪಬಗೆಗಳನ್ನು ಗುರುತಿಸಲಾಗಿದೆ. ಒಂದು ಶಿವೇರ. ಈ ಬಗೆಯಲ್ಲಿ ರಾಸವು ಬಿಳಿ ಮೈ ಬಣ್ಣವನ್ನು ಹೊಂದಿದ್ದು ದೇಹದ ಮೇಲೆ ಕಪ್ಪು ಚುಕ್ಕೆ ಅಥವಾ ಪಟ್ಟಿಗಳನ್ನು ಹೊಂದಿರುತ್ತದೆ. 2. ಬಲಂಕ್ಯ. ದೇಹವಿಡೀ ಬಿಳಿಯಾಗಿದ್ದು ಅದರಲ್ಲಿ ಅಷ್ಟಾಗಿ ಚುಕ್ಕೆಗಳು ಕಂಡುಬರುವುದಿಲ್ಲ. 3. ವನ್ನೇರ. ದೇಹವಿಡೀ ಬಿಳಿಯಾಗಿದ್ದು ಮುಖದ ಪಾರ್ಶ್ವಗಳು ಮಾತ್ರ ಕಪ್ಪಾಗಿರುತ್ತವೆ. ಹಾಲಿನ ಇಳುವರಿ. ಇವು ದಿನಕ್ಕೆ 7ರಿಂದ 8 ಲೀಟರ್ ಹಾಲು ಕೊಡುತ್ತವೆ. ಗರಿಷ್ಠ 10 ಲೀಟರ್ ಹಾಲು ಕೊಟ್ಟ ಉದಾಹರಣೆಗಳಿವೆ. ಇವು ಹಾಲುಣಿಸುವಿಕೆ ಅವಧಿಯಲ್ಲಿ ಸರಾಸರಿ 868 kg ಹಾಲು ಕೊಡುತ್ತವೆ. ಇವುಗಳ ಹಾಲಿನಲ್ಲಿ 4.3% ಕೊಬ್ಬಿನಾಂಶವಿರುತ್ತದೆ. ವಿಶೇಷತೆ. ದೇವಣಿ ತಳಿಯು ತೀರಾ ಇತ್ತೀಚಿನ ತಳಿಯಾಗಿದೆ. ಆಕರಗಳ ಪ್ರಕಾರ ಇವುಗಳು ಸುಮಾರು 200ರಿಂದ 500 ವರ್ಷಗಳ ಹಿಂದೆ ರೂಪುಗೊಂಡಿರಬಹುದು. ಅಧಿಕ ಹಾಲಿನ ಆಸೆಗೆ ದೇವಣಿಗಳನ್ನು HFಗಳೊಂದಿಗೆ ಕ್ರಾಸ್ ಮಾಡಿಸಿದ್ದರ ಪರಿಣಾಮ ಇಂದು ಶುದ್ಧ ದೇವಣಿಗಳ ಸಂಖ್ಯೆ ತೀವ್ರತರವಾಗಿ ಕುಗ್ಗಿದೆ. ಸಂಶೋಧನೆಗಳ ಪ್ರಕಾರ ವೇಗವಾಗಿ ನಶಿಸುತ್ತಿರುವ ದೇಶಿ ಗೋತಳಿಗಳಲ್ಲಿ ದೇವಣಿ ಸಹ ಒಂದಾಗಿದೆ. 1993ರ ಸೆಪ್ಟೆಂಬರ್ 30ರಂದು ಮಹಾರಾಷ್ಟ್ರದಲ್ಲಿ ಭಾರೀ ಭೂಕಂಪ ಸಂಭವಿಸಿತ್ತು. ಇದು ಸಂಭವಿಸುವ ಒಂದು ದಿನ ಮುಂಚೆ ಅಲ್ಲಿನ ರಾಸುಗಳು ವಿಚಿತ್ರವಾಗಿ ವರ್ತಿಸಿ ಹಗ್ಗ ಕಿತ್ತುಕೊಂಡು ಓಡಿ ಹೊರಟವು. ಈ ವೇಳೆ ರೈತರು ಅವುಗಳನ್ನು ಹಿಡಿದು ಕಟ್ಟಿದರು. ಅದಾದ ಮರುದಿನವೇ ಭಾರೀ ಭೂಕಂಪ ಘಟಿಸಿ ಮಹಾರಾಷ್ಟ್ರದಾದ್ಯಂತ ಸುಮಾರು 50,000 ಜನ ಮೃತರಾದರು. ಈ ರೀತಿ ಭೂಕಂಪದ ಮುನ್ನ ಸ್ಪಷ್ಟ ಮುನ್ಸೂಚನೆ ನೀಡಿದ್ದು ದೇವನಿ ಮತ್ತು ಓಂಗಲ್ ತಳಿಗಳು ಮಾತ್ರ. ಹಾಗಾಗಿ ಅಲ್ಲಿಯ ಪತ್ರಿಕೆಗಳಲ್ಲಿ ದೇವನಿಗಳ ಬಗ್ಗೆ ವಿಶೇಷವಾಗಿ ಬರೆಯಲಾಗಿತ್ತು. ದೇವಣಿಗಳೇನೋ ಭೂಕಂಪದ ಮುನ್ನ ಮುನ್ಸೂಚನೆಯನ್ನು ನೀಡಿದ್ದವು. ಆದರೆ ಜನರು ಅವುಗಳನ್ನು ಅಲಕ್ಷಿಸಿ ತಮ್ಮ ಸಾವು ನೋವಿಗೆ ತಾವೇ ಕಾರಣೀಕರ್ತರಾದರು. ಇಂದು ದೇವನಿಗಳು ಅಳಿವಿನಂಚಿನಲ್ಲಿದ್ದರೂ ಕರ್ನಾಟಕ ಸರ್ಕಾರ 1970ರಿಂದಲೇ ಬೀದರ್ ಜಿಲ್ಲೆಯ ಕಟ್ಟಿತುಗಾಂವ ಬಳಿ ತಳಿ ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರವನ್ನು ತೆರೆದು ತಳಿಯ ಸಂವರ್ಧನೆ ಮಾಡುತ್ತಿದೆ. ಇದಿಷ್ಟು ದೇವನಿ ತಳಿಯ ಕುರಿತಾದಂತಹ ಕಿರು ಮಾಹಿತಿ. ಇತರೆ ತಳಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು. ನಮಸ್ಕಾರ.